ಅಧ್ಯಾಯ 7 ಸಮಗೊಳಿಸುವನು. ಏಷಾಯ ಅಧ್ಯಾಯ 45 ವಚನ 2. ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು. ನಮ್ಮ ಜೀವನದ ಹಾದಿಯಲ್ಲಿ ನಮ್ಮೊಂದಿಗೆ ಸತತವಾಗಿ ನಡೆದು ಬರುವವನು ನಮ್ಮ ಕರ್ತನಾದ ಯೇಸು ಸ್ವಾಮಿ. ಬಾಳುವೆಯಲ್ಲಿ ಸಮಸ್ಯೆಗಳು ಬರುವಾಗ ಆತನು ನಮ್ಮ ಮುಂದೆ ಹೋಗಿ ಡೊಂಕಾದವುಗಳನ್ನೆಲ್ಲ ಸಮಗೊಳಿಸಿ ದಾರಿಯನ್ನು ಸಿದ್ಧಪಡಿಸುವನು. ಆತನ ಪ್ರೀತಿ ಎಷ್ಟು ಮಹತ್ತರವಾದದ್ದು! ಒಂದು ಕುರಿಮರಿ ತನ್ನಿಷ್ಟದಂತೆ ನಡೆಯುವುದು ಸಾಧ್ಯವಿಲ್ಲ. ಅದಕ್ಕೆ ಬೇಕಾದ ಆಶ್ರಯ, ಭದ್ರತೆ, ಆಹಾರ ಸಿಗುವುದಿಲ್ಲ. ದಾರಿಯಲ್ಲಿ ಅಪಾಯಗಳಾಗಲಿ, ಹುಲಿ ಸಿಂಹಗಳು ಬಂದರಾಗಲಿ ಅದು ಒಂಟಿಯಾಗಿ ಕಾದಾಡಲಾರದು. ವೈರಿಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬಲವೋ ಶಕ್ತಿಯೋ ಅದಕ್ಕೆ ಇಲ್ಲ. ಬಹು ವೇಗವಾಗಿ ಓಡಿ ತಪ್ಪಿಸಿಕೊಳ್ಳುವಂತ ಬಲಾಢ್ಯವಾದ ಕಾಲುಗಳಾಗಲಿ ಅದಕ್ಕಿಲ್ಲ. ಅದು ಒಬ್ಬ ಒಳ್ಳೆ ಕುರುಬನ ಆಶ್ರಯದಲ್ಲಿ ಇರುವುದಾದರೆ ಅವನು ಅದನ್ನು ಹುಲ್ಲುಗಾವಲಿನ ಸ್ಥಳಗಳಿಗೆ ಕೊಂಡೊಯ್ಯುವನು. ವಿಶ್ರಾಂತಿಕರವಾದ ತಿಳಿ ತೀರಿನ ಬಳಿಗೆ ನಡೆಸುವನು. ನಮಗೆ ಒಳ್ಳೆ ಕುರುಬನಾಗಿ ಯೇಸುಕ್ರಿಸ್ತನು ಇದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನು 40 ವರ್ಷಗಳು ಮರುಭೂಮಿಯಲ್ಲಿ ರಮ್ಯವಾಗಿ ನಡೆಸಿದನು. ಮೇಘಸ್ತಂಭವು ಅವರ ಮುಂದೆ ಹೋಗುತ್ತಾ ಡೊಂಕಾದದ್ದನ್ನೆಲ್ಲ ಸರಿಪಡಿಸಿತು. ಮಾತ್ರವೇ ಅಲ್ಲ, ಅವರೊಳಗೆ ಕುರುಬರನ್ನು ಕರ್ತನು ಎಬ್ಬಿಸಿದನು. ಕುರುಬನು ಕುರಿ ಹಿಂಡನ್ನು ಹೇಗೋ ಹಾಗೆ ನೀನು ಮೋಶೆ ಆರೋನರ ಮುಖಾಂತರ ನಿನ್ನ ಪ್ರಜೆಯನ್ನು ಕರೆದೊಯ್ದಿ ಎಂದು ದಾವೀದನು ಬರೆಯುತ್ತಾನೆ. ಕೀರ್ತನೆಗಳು ಅಧ್ಯಾಯ 77 ವಚನ 20. ಕೆಲವು ವೇಳೆಗಳಲ್ಲಿ ನಾವು ಮಾರ್ಗ ಕಾಣದವರಾಗಿ ನಿಲ್ಲುತ್ತೇವೆ. ಯಾವ ಮಾರ್ಗದಲ್ಲಿ ಹೋಗಬೇಕೆಂದು ತಿಳಿಯದೆ ಪರದಾಡುತ್ತೇವೆ. ನಾವು ಹೋಗುವ ಹಾದಿ ಕರ್ತನಿಗೆ ಮೆಚ್ಚುಗೆಯಾದದ್ದಾ ಇಲ್ಲವಾ ಎಂಬ ಪ್ರಶ್ನೆಗಳು ನಮ್ಮಲ್ಲಿ ಏಳುತ್ತವೆ. ಅರಸನಾದ ದಾವೀದನು ಸಹ ಇದೇ ಪ್ರಶ್ನೆಯನ್ನು ಕೇಳುತ್ತಾನೆ. ಕೋಟೆ ಕೊತ್ತಲುಗಳ ನಗರಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವವರು ಯಾರು? ಏದೋಮ್ ಪ್ರಾಂತದೊಳಗೆ ನನ್ನನ್ನು ಸೇರಿಸುವವರು ಯಾರು? ಕೀರ್ತನೆಗಳು ಅಧ್ಯಾಯ 60 ವಚನ 9. ಪ್ರಿಯ ದೇವ ಮಗುವೆ, ಆತನೇ ನಮ್ಮ ದೇವರಾದ ಕರ್ತನು. ನಾನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿ ನಮ್ಮ ಕೈ ಹಿಡಿದು ನಡೆಸುತ್ತಾನೆ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನಗಳು ನಮ್ಮೊಂದಿಗೆ ಇರುವಾತನು. ಆತನೇ ನಮ್ಮ ಮುಂಭಾಗದಲ್ಲಿ ನಡೆದು ಅಂಕುಡೊಂಕುಗಳನ್ನು ಸರಿಪಡಿಸುವನು. ಕರ್ತನು ನಮ್ಮ ಮುಂಭಾಗದಲ್ಲಿ ಹೋಗುವುದರಿಂದ ಆತನನ್ನು ತಡೆದು ನಿಲ್ಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ತಡೆದು ನಿಲ್ಲಿಸಲು ಯತ್ನಿಸುವುದಾದರೆ ಅವರೇ ಜಜ್ಜಿ ಹೋಗುವರು. ಕರ್ತನೇ ಜಯ ಹೊಂದುವನು. ಆತನೇ ನಮಗೆ ಜಯ ಕೊಡುವಾತನು. ಮಾತ್ರವೇ ಅಲ್ಲ, ಆತನ ಚಿತ್ತವನ್ನು ತಿಳಿದುಕೊಳ್ಳಬೇಕೆಂದು ಹಂಬಲಿಸುವಾಗ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಎಂದು ಹೇಳುತ್ತಾನೆ. ದೇವ ಮಗುವೆ, ಅಂತದವರೆಗೂ ಕರ್ತನು ನಮ್ಮೊಂದಿಗೆ ಇರುವನು. ಈತನೇ ನಮ್ಮ ದೇವರು. ಸದಾಕಾಲಕ್ಕೂ ನಮ್ಮ ಆಶ್ರಯದಾತನಾಗಿದ್ದು ಮರಣ ಪರ್ಯಂತದವರೆಗೂ ನಮ್ಮನ್ನು ನಡೆಸುವನು. ಯೆಹೋವನು ಇವರ ಬೆಟ್ಟದ ತಪ್ಪಲುಗಳೆಲ್ಲ ನಿವಾಸಿಸುತ್ತಾ ಇವರನ್ನು ಯಾವಾಗಲೂ ಆವರಿಸಿಕೊಂಡಿರುವುದರಿಂದ ಆತನ ಪ್ರಿಯರಾದ ಇವರು ನಿರ್ಭಯವಾಗಿ ವಾಸಿಸುವರು. ಧರ್ಮೋಪದೇಶ ಕಾಂಡ ಅಧ್ಯಾಯ 33 ವಚನ 12. ಅಮೇನ್.